ಈ ವಾರ ಒಂದು ಒಳ್ಳೆಯ ಮಾತನ್ನು ಗಮನಿಸ್ಕೊಂಡು ಏನನ್ನು ಅಳವಡಿಸ್ಕೊಳ್ಬಹುದು ನಮ್ಮ ಜೀವನಕ್ಕೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ಹೆಜ್ಜೆಯನ್ನಿಡೋಣ. ಗಮನಿಸಿ ಈ ವಾರದ ಒಂದು ಒಳ್ಳೆಯ ಮಾತನ್ನು. ತುಂಬ ಉತ್ಕೃಷ್ಟವಾದ ಮಾತು. ವ್ರಜತ್ಯದಃ ಪ್ರಯಾತ್ಯುಚ್ಚೈಃ ನರಃ ಸ್ವೈರೇವ ಚೇಷ್ಟಿತೈಃ ಅದಃ ಕೂಪಸ್ಯ ಕನಕ ಊರ್ಧ್ವಂ ಪ್ರಾಸಾದ ಕಾರಕ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಮನುಷ್ಯ ತನ್ನ ಕೆಲಸಗಳಿಂದ, ತಾನು ಮಾಡ್ತಕ್ಕಂಥ ಯಾವ ಕೆಲಸ ಇದೆ ಆ ಕೆಲಸದಿಂದ ಅವನು ಕೆಳಗಡೆಯೂ ಸಾಗಬಹುದು, ಮೇಲ್ಗಡೆಯೂ ಸಾಗಬಹುದು ಅನ್ನೋದನ್ನು ಸೂಚಿಸ್ತಾ ಇದೆ. ಅದಃ ಕೂಪಸ್ಯ ಕನಃ, ಬಾವಿ ತೋಡೋನು ಕೆಳಗಡೆ ಹೋಗ್ತಾನೆ, ಮಹಡಿ ಕಟ್ಟೋನು ಮೇಲಕ್ಕೆ ಹೋಗ್ತಾನೆ ಅಂತ ಇದು ಸುಭಾಷಿತ. ನಾವು ಮಾಡೋ ಯಾವುದೇ ಕೆಲಸ ಆಗಲಿ ನಾವು ಯಾವ ಕಡೆಗೆ ಸಾಗ್ತಾ ಇದ್ದೀವಿ ಅನ್ನೋದನ್ನು ಸೂಚಿಸುತ್ತೆ. ನಾವು ಯಾವ ಕಡೆಗಾದರೂ ಸಾಗಿ ಅದು ನಮಗೆ ತೊಂದರೆ ಕೊಡಲಿ, ತೊಂದರೆ ಇಲ್ಲ, ಆದರೆ ಲೋಕಕ್ಕೆ ಕಂಟಕವಾಗಬಾರ್ದು. ತರಬೇಂದೇವರು ಬರೀತಾರಲ್ವ, ಈ ಅಧಃಪಾತವನ್ನು ಅವತಾರ ಅಂತ ಕರಿತೀನಿ ಅಂತ. ಗಂಗೆಗೆ ಅಧಃಪತನ ಇರಬಹುದು. ಶಿವನ ಮುಡಿಯಲ್ಲಿದ್ದಂಥವಳು ಧರೆಗೆ ಇಳಿದು ಬರೋದು, ಅವಳಿಗೆ ಅದು ಪಾಪ ಕೆಳಗೆ ಇಳಿದೆ ಅಂತ ಅನ್ನಿಸ್ಬಹುದು. ಆದರೆ ಲೋಕಕ್ಕೆ ಎಂಥ ಉಪಕಾರವಾಯಿತು. ನಮ್ಮಂಥ ಎಷ್ಟೋ ಜನ ಪರಮ ಪಾಮರರು ಇದ್ದಾರಲ್ಲ, ಅವರಿಗೆಲ್ಲ ಎಂಥ ಮುಕ್ತಿಯನ್ನು ದೊರಕಿಸುವಂತಹ ಶ್ರೇಷ್ಠ ಕೆಲಸವಾಯಿತು ಅದು. ಹಾಗನ್ನಿಸ್ಕೋಬೇಕು. ಅಕಸ್ಮಾತ್ ನಾವು ಮೆಟ್ಟಲನ್ನು ಇಳಿತಾ ಇದ್ದೀವಿ ಅಂತಂದರು. ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆಯಲ್ಲಿ ಬೆಂಗಳೂರು ನಾಗರತ್ನಮ್ಮನವರು ಅಂತ ಒಂದು ಪ್ರಸಂಗವನ್ನು ಬರೀತಾರೆ. ತುಂಬ ಆದರ್ಶವಾಗಿರತಕ್ಕಂಥದ್ದು. ಆಕೆ ದೇವದಾಸಿ, ಯಾವುದನ್ನು ರಾಜದಾಸಿ ಅಂತ ಕರೀತಾರೆ, ಆ ಒಂದು ಪಂಗಡದಲ್ಲಿದ್ದಂಥವರು. ಮಹಾ ಸಂಗೀತ ಪ್ರಾಜ್ಞರೂ ಹೌದು, ಹಲವಾರು ಭಾಷೆಗಳನ್ನು ಕಲಿತಿರ್ತಕ್ಕಂಥವರು ಹೌದು. ಆಕೆ ತ್ಯಾಗರಾಜರ ಒಂದು ಸಮಾಧಿಯನ್ನು ಗುರುತಿಸಿ ಅದನ್ನು ಭವ್ಯ ಮಂಟಪ ನಿರ್ಮಾಣ ಮಾಡಿ, ಅದಕ್ಕೆ ತಾನು ಸಂಪಾದಿಸಿದ ಹಣದಲ್ಲಿ ತಾನು ಮಾಡ್ತಾ ಇದ್ದಿದ್ದ ಕೆಲಸ ಯಾವುದು? ದಾಸಿ ಕೆಲಸವೇ ಆದರೂ ಆಕೆ ಆ ಹಣದಿಂದ ಸಂಪಾದನೆ ಮಾಡಿರತಕ್ಕಂಥ ಹಣದಲ್ಲಿ ತ್ಯಾಗರಾಜರ ಭವನವನ್ನು ನಿರ್ಮಾಣ, ದೊಡ್ಡ ಕಾರ್ಯವನ್ನು ಮಾಡಿದ್ರು, ಹುಡುಕಿಸಿ ಅದನ್ನು. ಅದು ದೊಡ್ಡ ಕೆಲಸ. ಒಂದು ಸಲ ಡಿ ವಿ ಜಿಯವರು ಕೊನೆಯ ಘಳಿಗೆಯಲ್ಲಿ ಕಾಲದಲ್ಲಿ ಹೋಗಿ ಭೇಟಿಯಾದ್ರಂತೆ. ಆಗ ಆ ನಾಗರತ್ನಮ್ಮನವ್ರು ಹೇಳಿದ್ರಂತೆ, ನನ್ನ ಹೆಸರು ನಾಗರತ್ನ ಅಂತ, ಆದರೆ ನನ್ನ ಜೀವನ ಎಲ್ಲ ಭೋಗರತ್ನವಾಗಿ ಹೋಯಿತು, ಈಗ ನಾನು ರೋಗರತ್ನವಾಗಿ ಮಲ್ಕೊಂಡಿದ್ದೀನಿ ಅಂತ ಡಿ ವಿ ಜಿಯವರು ಹೇಳಿದ್ರಂತೆ. ತ್ಯಾಗರಾಜರು ಪಂಚರತ್ನ ಕೃತಿಗಳನ್ನು ಬರೆದ್ರು, ನೀವು 3 ರತ್ನ ಹೇಳ್ತಾ ಇದ್ದೀರಾ, ಇನ್ನೂ 2 ಬಿಟ್ಟಿದ್ದೀರಾ, 2 ಮಾತ್ರ ಕೊರಗ್ತಾ ಇದ್ದೀರಾ. ನೀವು ಮಾಡಿದ್ದು ತ್ಯಾಗರಾಜರ ಕುರಿತಾಗಿ ತ್ಯಾಗರತ್ನ, ಅದು ಬಹಳ ದೊಡ್ಡದು. ಮತ್ತು ಸಂಗೀತದಲ್ಲಿ ನೀವು ಸಾಧನೆ ಮಾಡಿರ್ತಕ್ಕಂಥ ರಾಗರತ್ನ, ಅದು ಮಹಾಮಹಿಮ ಆಗಿರ್ತಕ್ಕಂಥದ್ದು. ಹೀಗಾಗಿ ನೀವು ಯಾವುದೋ ಒಂದನ್ನು ಕೊರಕೊಂಡು ಸಮಾಜಕ್ಕೆ ನೀವು ಕೊಟ್ಟ ಉಡುಗೆ